ತುಂಬ ದಿನಗಳ ನಂತರ ನಮ್ಮ ವಿಕಟ ಕವಿ ಯೋಗರಾಜ್ ಭಟ್ರು ನನ್ನ ಕೈಗೆ ಸಿಕ್ಕವ್ರೆ. ಸೊ ಪಕ್ಕದ ಕೆ ಜಿ ಎಫ್ಗೆ ಹೋಗಿ ಒಂದು ಹಾಡು ಬರೆದಿರಲಿಲ್ಲ, ಆದರೆ ದೂರದ ಮುಂಬೈಗೆ ಹೋಗಿ ಒಂದು ಹಾಡು ಬರೆದು ಬಂದಿದ್ದಾರೆ. ಆ ಹಾಡು ಹೆಚ್ಚು ಕಡಿಮೆ ಇವತ್ತಿನ ಒಂದು ಜನ್ರೇಷನ್ ಏನಿದೆ ಅದನ್ನು ನಿಜವಾಗ್ಲೂ ಸರ್ವನಾಶ ಮಾಡಿಬಿಟ್ಟಿದೆ. ಸೊ ಆ ಸರ್ವನಾಶಕ್ಕೆ ಕಾರಣ ಇವರು ಬರೆದಿರುವಂತಹ ಆ ಒಂದು ಪದಗಳ ಪ್ರಭಾವ. ಸೊ ಆ ಟಾಕ್ಸಿಕ್ನ ತಬಾಹಿ ಬಗ್ಗೆ ಏನು ಹೇಳ್ತಾರೆ ಮೊದಲಿಗೆ ತುಂಬ ದಿನಗಳ ನಂತರ ಅಂತ ಅಂದೆ. ಸೊ ವಿಚಾರಗಳು ಸಾಕಷ್ಟಿವೆ, ಮಾತಾಡ್ತೀನಿ. ಗುರುಗಳೇ, ಈ ಒಂದು ಕಂಗ್ರ್ಯಾಚುಲೇಷನ್ನು ಎರಡು ಇದೆ. ಒಂದು ಸ್ಮಾಲ್ ಗ್ಯಾಪ್ ನಂತರ ಮತ್ತೆ ಯಶೋರ್ ಜೊತೆ ಹೋದ್ರಿ, ತಬಾಹಿ ಸೂಪರ್ ಹಿಟ್ ಆಗಿದೆ. ಮೊದಲಿಗೆ ನಿಮ್ಮ ಮತ್ತೆ ಅವರ ಒಂದು ಸ್ನೇಹದ ಬಗ್ಗೆ ಹೇಳೋದಾದ್ರೆ, ತಬಾಹಿಗೂ ಮೊದಲೇ ಅದು ತುಂಬಾ ದೊಡ್ಡ ಸ್ನೇಹ, ತುಂಬಾ ಹೊತ್ತು ತಗೊಳುತ್ತೆ. ನೀನೇ ಹೇಳ್ದಂಗೆ ಸ್ನೇಹ ಎಲ್ಲಿರುತ್ತೆ ಅಲ್ಲಿ ಕೆಲಸ ಅದ್ಭುತವಾಗಿ ಆಗುತ್ತೆ. ಯಶ್ ಇವತ್ತಿಂದಲ್ಲ, ನಾವು ಆತನ ಸ್ಟ್ರಗ್ಲಿಂಗ್ ಡೇಸಿಂದನೂ ಎಂಥ ಶ್ರಮಜೀವಿ ಜೊತೆಗೆ ಸ್ನೇಹಜೀವಿ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಬಂದಂಥ ವ್ಯಕ್ತಿತ್ವ ಅದು. ಇವತ್ತು ಇಲ್ಲಿ ಕನ್ನಡಿಗರಿಗೆ ಸ್ನೇಹಿತನಾಗಿರೋದಲ್ಲದೆ ರಾಷ್ಟ್ರವ್ಯಾಪಿ ಫ್ಯಾನ್ಸಿಗೆ ಸ್ನೇಹಿತನಾಗಿರೋದು. ಇವತ್ತು ರಾಜಸ್ಥಾನಕ್ಕೆ ಹೋಗು, ಬಿಹಾರಕ್ಕೆ ಹೋಗಿ, ಮಧ್ಯಪ್ರದೇಶ, ಬಿಹಾರು, ನೀನು ಅರುಣಾಚಲ ಪ್ರದೇಶಕ್ಕೆ ಹೋದ್ರೂ ಯಾವುದೋ ಒಂದು ಸಲೂನ್ ಮೇಲೆ ರಾಖಿ ಭಾಯ್ ಅಂತ ಇರುತ್ತೆ. ಇನ್ಯಾವುದೋ ಒಂದು ರಸ್ತೆಯಲ್ಲಿ ಅವನನ್ನು ಇಷ್ಟಪಡೋ ಹುಡುಗರು ಒಂದು ಫೋಟೋ ಹಾಕ್ಕೊಂಡಿರೋದು. ಇದೆಲ್ಲ ಸಾಧಾರಣ ಸಾಧನೆ ಅಲ್ಲ. ಹಿ ಫೌಂಡ್ ಹಿಸ್ ಬ್ರ್ಯಾಕೆಟ್ಸ್ ವೆಲ್. ಅಂದರೆ ಒಂದು ಮಾಸ್ ಬ್ರ್ಯಾಕೆಟಲ್ಲಿ ಕೂತ್ಕೊಂಡ್ಬಿಡು, ಆ ಗದ್ದಿಗೆಲೆ ಕೂತ್ಕೊಂಡು ಆಗ ಯಾರೋ ಹೋಗಿ ಯಾವುದೋ ಗದ್ದಿಗೆಲಿ ಯಾವುದೋ ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಡ್ಬೋದು. ಮೇಂಟೈನ್ ಮಾಡೋದಿದೆಯಲ್ಲ, ಚುಚ್ಚುತ್ತಾ ಇರ್ತವೆ ಮುಳ್ಳು, ಬೆಂಕಿ ಕುರ್ಚಿ. ಅದು ಆ ಪಾಪ್ಯುಲಾರಿಟಿನ ಮೇಂಟೈನ್ ಮಾಡೋಂಥ, ಅಷ್ಟು ದೊಡ್ಡ ಸೆಲೆಬ್ರಿಟಿ ಸ್ಟೇಟಸ್ನ ಮೇಂಟೈನ್ ಮಾಡೋಂಥ ಟ್ಯಾಲೆಂಟ್ ಕೂಡ ಇರಬೇಕು. ಇಲ್ಲಾಂದ್ರೆ ಅಷ್ಟು ದೊಡ್ಡ ಕನಸು ಕಾಣಬಾರ್ದು. ಆ ಸ್ನೇಹಕ್ಕೆ ಹುಟ್ಟಿರೋ ಹಾಡಿದ್ದು ತಬಾಹಿ. ಆಮೇಲೆ ತಬಾಹಿ ಅಂದ್ರೆ ಏನು ಅಂತ ತುಂಬ ಜನ ಕೇಳ್ತಾರೆ. ನಿನಗೆ ಅರ್ಥ ಆಗಿರೋದ್ರಿಂದ ನೀನು ಸರ್ವನಾಶ ಅಂತ ಅಂದೆ. ವಿನಾಶ, ಅದು ಸ್ವೀಟ್ ಆದ ವಿನಾಶ. ಒಂದು ಹುಡುಗ ಹುಡುಗಿ ಸೇರ್ಕೊಂಡ್ರೆ ಹಿಂಗೆಲ್ಲ ಆಗ್ಬಿಡ್ತದೆ ಅಂತ. ಶೃಂಗಾರದ ಅಂಗಾರ ಸಿಡಿದೇಳಲು ತಬಾಹಿ, ವಯ್ಯಾರ ವ್ಯಾಮೋಹ ಜೊತೆ ಸೇರಲು ತಬಾಹಿ, ಕೊರೆದ ಉಗುರ ಕವಿತೆ ಮಧುರ ತಬಾಹಿ. ಅಂದ್ರೆ ಒಂದು ಉತ್ತುಂಗ, ಪ್ರೇಮ ಪ್ರಣಯದ ಉತ್ತುಂಗನ ಟ್ರೈ ಮಾಡಿರೋ ಹಾಡೋದು. ಅದನ್ನು ಬರೆಯೋದಕ್ಕೆ ಮುಖ್ಯ ಕಾರಣ, ಅಲ್ಲಿ ಹೋದಾಗ ಮುಂಬೈಗೆ, ಅಲ್ಲಿ ಕನ್ನಡಿಗರದ್ದೇ ಒಂದು ಮಿನಿ ಕರ್ನಾಟಕ ಕಾಣಿಸ್ತು ನನಗೆ. ಯಶ್ ಜೊತೆಗೆ ಅವತ್ತು ಕರ್ನಾಟಕದಿಂದ ಮುದ್ದೆ ಬಂದಿತ್ತು. ಹೌದು, ನನಗೆ ದಿನ ಬರ್ತದೇನೋ ಇದು ಅಂತ. ಇಲ್ಲ, ಇವತ್ತು ನನಗೆ ಭಾಳ ಬೇಕು ಅನ್ಸಿದೆ. ಯಾರೋ ಬರ್ತಾ ಇದ್ರು, ತಗೊಬಂದಿದ್ದಾರೆ. ಸೊ ಮುದ್ದೆ ಬಾರಿಸಿ ಕೂತ್ಕೊಂಡ್ವಿ. ಅಲ್ಲಿ ಒಂದು ಹುಟ್ಟದಬ್ಬ ನಡೀತು, ಕನ್ನಡ ಹುಡುಗಂದು ಯಾರದ್ದು. ಎಲ್ಲವೂ ಕನ್ನಡ ವಾತಾವರಣ, ಕನ್ನಡ. ಇಲ್ಲಿ ಬಂದು ಒಂದು ನ್ಯಾಷನಲ್ ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ದು ಒಂದು ಸಿನಿಮಾ, ಇಲ್ಲೊಂದು ಕರ್ನಾಟಕ. ಅಲ್ಲೆಲ್ಲ ಭಲೆ ಖುಷಿ ಆಗುತ್ತೆ. ಅದೇ ಖುಷಿ ಜನಕ್ಕೆ ಆಗ್ತಿರೋದು. ಜನ ಇವಾಗ KGF ಬಂದಾಗ್ಲೂ ಅಥವಾ ಇನ್ನ ಕಾಂತಾರ ಬಂದಾಗ್ಲೂ ಅವರು ಹೆಮ್ಮೆಯಿಂದ ಹೇಳ್ಕೊಂಡ್ರು, ನಮ್ಮ ಕನ್ನಡ ಸಿನಿಮಾ ಒಂದು ಬೇರೆ ಎಲ್ಲ ಕಡೆ ಹೋಗಿ ರಾಜ್ಯಭಾರ ಆಡ್ತಾ ಇದೆ. ನಮ್ದು ನಾವು ನೋಡ್ರ ನಮ್ದು ಕನ್ನಡದ್ದು, ನಮ್ಮೂರು ಹುಡುಗ ಅಂತಾರಲ್ಲ ಹಂಗೆ. ಆ ಹೆಮ್ಮೆನ ನೀನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ನೀನು ಕೆಲಸ ಮಾಡ್ಬೇಕು. ಕೆಲಸ ಮಾಡೋದಿದ್ರೆ ಕನ್ನಡಿಗರು ಯಾರೂ ಹೇಳಲ್ಲ. ನೀನು ಕೆಲಸ ಮಾಡಿದ್ರೇ ನಮ್ಮವನು ಅನ್ನೋದು. ನಮ್ಮೂರ್ನವನು ಒಬ್ಬ ಹಿಂಗೆಲ್ಲ ಮಾಡ್ತಾ ಇದ್ದಾನೆ, ನಂಗೆ ಪರಿಚಯ, ನಮ್ಮವನು ಅನ್ನೋದು, ಅದು ಎಂಥ ದೊಡ್ಡ ಸಮಾಚಾರ ಗುರೋದು. ಆಮೇಲೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳೋದು ಈಸಿ, ಕೆಲಸ ಮಾಡೋರದ್ದು ಹಾಡೆ ಅಯ್ಯಯ್ಯಪ್ಪ. ಅಲ್ಲಿ ಹಗಲಿಲ್ಲ, ರಾತ್ರಿ ಇಲ್ಲ, ಊಟ ಇಲ್ಲ, ನಿದ್ರೆ ಇಲ್ಲ, ನೆಮ್ಮದಿ ಇದೆ ಬಿಟ್ಟು ಬೇರೆ ಏನೂ ಇಲ್ಲ, ಬರೀ ಕೆಲಸ. ಅಷ್ಟು ರಾಜ್ಯದ ಕವಿಗಳು ಒಂದೇ ಕಡೆ ಸೇರಿರೋದು, ಅದೊಂದು ಬಹಳ ಮಜಾ ಅನ್ನಿಸ್ತು ನನಗೆ. ಇಲ್ಲಿ ಯಾವ್ದು ನೀನೊಂದು ಸಿನಿಮಾ ಮಾಡಿದ್ದೆ ಅಂದರೆ ಬಂದೆ, ಏನೋ ಸತೀಶ್ ಆದರೆ ಹಿಂಗೆ ಸರ್, ಒಂದು ಹುಡುಗ ಹುಡುಗಿ ಬೀಚಲ್ಲಿ ಕೂತಿರ್ತಾರೆ, ಇವರು ಸಂಗೀತ ನಿರ್ದೇಶಕರು ಸರ್, ಏನಾರ ಹೊಡೆಸ್ಕೊಳ್ಳಿ ಅಂದ್ಬಿಡ್ತೀವಿ ನೀವು. ಏಯ್, ಹುಡುಗ ಹುಡುಗಿ ಏನು ಮಾಡ್ತಾರೆ ಅದನ್ನು ಹೇಳಕ್ಕೊಬ್ರು ಬೇಕಲ್ಲಿ ನಿರ್ದೇಶಕರು. ಗೀತು ಮೋಹನ್ ದಾಸ್ ಆವಾಗಲೇ ಇಂಪಾರ್ಟೆಂಟ್ ಆಗೋದು.
ಒಂದು ರೂಮಿಯ ಒಂದು ಕೋಟ್ ಹಾಕ್ಕೊಂಡು ಸಾಂಗ್ ಶುರು ಆಗುತ್ತೆ ಅಂದ್ರೆ ರೂಮಿನ ಓದ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಆ ಕೋಟ್ ಹಾಕಕ್ಕಾಗಲ್ಲ. ಒಂದು ಹುಡುಗ ಹುಡುಗಿ ಬರೀ ಬೀಚಲ್ಲಿ ಕೂರೋದಲ್ಲ, ಅವರ ಪತಿರಾಯರು ಬೀಚಲ್ಲೇನೆ ಒಂದು ವಿಜುವಲ್ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ, ಸಿನಿಮಾಟೋಗ್ರಾಫರ್. ಅವರು ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ವಿಶಾಲ್ ಮಿಶ್ರಾ ಮಹಾನ್ ಸಂಗೀತ ಪಂಡಿತ ಆತ. 5-6 ಭಾಷೆಯಲ್ಲೂ ಅವನ್ನೆಲ್ಲ ಕಲ್ತು, ಆ ಪದಗಳನ್ನ ಕಲ್ತು ಅದನ್ನ ಅನ್ಬೇಕಲ್ಲ ಹೋಗಿ ಮೈಕ್ ಮುಂದೆ, ಅದನ್ನ ಅಪ್ರೂವ್ ಮಾಡೋದಕ್ಕೆ ಬರೆದು ಕೊಡೋದಕ್ಕೆ ಆಯಾ ರಾಜ್ಯದಿಂದ ಎಲ್ಲರೂ ಬಂದಿದ್ದಾರೆ. ಅದು ವಿಶಾಲ್ ಮಿಶ್ರಾ ಆ ವಯಸ್ಸಿಗೆ ಒಬ್ಬ ಮೇಷ್ಟ್ರು. ನಾವೆಲ್ಲ ಪರೀಕ್ಷೆ ಬರೀತಿದ್ವಿ ಅನ್ನೋ ಥರ ಒಬ್ಬೊಬ್ಬರೇ ಆನ್ಸರ್ ಶೀಟ್ ಕೊಡ್ತಾ ಇದ್ವಿ, ಇದನ್ನ ಹಾಡು. ಆ ಮಜಾ ನನಗೆ ಬಹಳ ದಿವಸದ ನಂತರ ಸಿಗ್ತು. ನನಗೆ ಇನ್ನೂ ಒಂದು ಕುತೂಹಲ ಸರ್, ತಬಾಹಿ ಎಲ್ಲ ಭಾಷೆಯಲ್ಲೂ ಉಳಿಸ್ಕೊಂಡಿರುವಂಥ ಒಂದು ಪದ, ಆ ಪದ ಯಾರು ಕೊಟ್ಟದ್ದು? ಆ ಪದ ಇಡೀ ತಂಡ ಸೇರಿ ಮೊದಲೇ ಅದನ್ನ ಉಳಿಸ್ಕೊಳ್ಳೇಬೇಕು ಅಂತ ಒಂದು ಕಟಿಬದ್ಧರಾಗಿ ಒಂದು ತೀರ್ಮಾನ ತಗೊಂಡಿದ್ರು. ಕಾರಣ ಏನು ಅಂದ್ರೆ, ಇವತ್ತು ಮೊಬೈಲ್ ಯುಗ, ಮೊಬೈಲಲ್ಲೇ ನಾವು ಹಾಡು ಹುಡ್ಕೋದು, ಮೊಬೈಲಲ್ಲೇ ಇವಾಗ ನಮಗೆ ಸತೀಶ ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗದೆ ಮೊಬೈಲಲ್ಲಿ ಹುಡುಕಿದ್ರೆ ಸಿಕ್ಬಿಡ್ತೀಯ ನೀನು. ಓಕೆ, ಮನೇಲಿ ಏನೇನು ಹೆಂಡ್ತಿ ಟ್ರ್ಯಾಕರ್ ಹಾಕಿದಾಳೋ ಗೊತ್ತಿಲ್ಲ ನಿಂಗೆ. ಮೊಬೈಲ್ 6ನೇ ಇಂದ್ರಿಯ ಆಗ್ಬಿಟ್ಟಿದೆ. ಆ ಮೊಬೈಲಲ್ಲಿ ಯಾರು ಟೈಪ್ ಮಾಡಿದ್ರು ಒಂದೇ ಪದ ಟೈಪ್ ಮಾಡಬೇಕು. ಈಗ 15 ಭಾಷೆಯಲ್ಲಿ 15 ಪದನ ಬರ್ದೆ ನೀನು ಅಂದ್ರೆ ಕನ್ಫ್ಯೂಸ್ ಆಗ್ತದೆ. ಒಂದೇ ಪದ ಇರಲಿ ಅನ್ನೋ ಒಂದು ತೀರ್ಮಾನ ಅವ್ರು ತಗೊಂಡಿದ್ರು. ಆ ಪದ ಉಳಿಸ್ಕೊಂಡೇ ಎಲ್ಲ ಕವಿಗಳು ಬರೆದಿದ್ದು. ತಬಾಹಿ ಮೇಲೆ ಎಂಡ್ ಆಗ್ಬೇಕಾ ಹಾಡು, ತಬಾಹಿ ತಬಾಹಿ ಅಂತಾನೆ ಎಂಡ್ ಆಗುತ್ತೆ. ನನಗೆ ಭಾರಿ ಮಜಾ ಅನ್ನಿಸ್ತದು. ಮಾರ್ಕೆಟಿಂಗ್ ಕೂಡ, ನಿನಗೆ ಒಂದು ವಿಷಯನ ಇವತ್ತು ತಯಾರು ಮಾಡೋದಲ್ಲ, ಮಾರ್ಕೆಟಲ್ಲಿ ಕೂಗೋದಿದೆಯಲ್ಲ, ಮಾರ್ಕೆಟಲ್ಲಿ ಹೇಳೋದು, ಅದನ್ನು ಪ್ರೆಸೆಂಟ್ ಮಾಡೋದು. ಒಬ್ಬ ಮೊಬೈಲ್ ಬಳಕೆದಾರ ಏನೆಲ್ಲ ಮಾಡ್ತಾನೆ ಮೊಬೈಲಲ್ಲಿ, ಅವನ ಕಷ್ಟಗಳೇನು, ನಾವು ಸುಲಭವಾಗಿ ಮೊಬೈಲಲ್ಲಿ ಸಿಗ್ಬೇಕಂದ್ರೆ ಏನು ಮಾಡಬೇಕು, ಇವೆಲ್ಲ ಗೊತ್ತಿರಬೇಕು ತಂಡಕ್ಕೆ. ಆ ಒಂದು ಕಾರಣಕ್ಕೆ ತಬಾಹಿ ಅನ್ನೋ ಪದ ಎಲ್ಲ ಭಾಷೆಯಲ್ಲೂ ಕಾಮನ್ ಆಗಿ ಉಳ್ಕೊಂಡಿದೆ. ಭಟ್ರು ಮತ್ತೆ ಯಶ್ ಅವರ ಒಂದು ಕಾಂಬಿನೇಷನಲ್ಲಿ ತುಂಬಾ ಮೆಲೋಡಿ ಮತ್ತೆ ತುಂಬಾ ಬೇರೆ ರೀತಿಯ ಒಂದು ಸಾಹಿತ್ಯ ಅಂದರೆ ತಪ್ಪಲ್ಲ ಸರ್. ಸೊ ಅದರಲ್ಲೂ ಕೂಡ ಒಂದಲ್ಲ ಮೂರು ಹಾಡು ಬರೆದಿದ್ದೀರಂತೆ. ಒಂದೇ ಈ ರೀತಿ ಇದೆ, ಇನ್ನೆರಡು ಇನ್ಯಾವ ರೀತಿ ಇದೆ? ಈ ಈ ಈ ಹಾಡು ಬರಿಬೇಕಾದ್ರೆ ಮತ್ತೆ ಇನ್ನೊಂದು, ಇದ್ರ ಮುಂದಿನ ಹಾಡು ಇನ್ನೇನು ಬಿಡುಗಡೆ ಆಗುತ್ತದು, ಅದನ್ನು ಬರಿಬೇಕಾದ್ರೆ ಕೂಡ ಈ ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ ಅಂತ ಗೂಗ್ಲಿ ಸಿನಿಮಾಗೆ ಯಶ್ಗೆ ನಾನು ಬರೆದ ಹಾಡು. ಅದು ಯಾವ ಮಟ್ಟಕ್ಕೆ ಕನೆಕ್ಟ್ ಆಗಿದೆ ಸಮಾಜಕ್ಕೆ ಅನ್ನೋದ್ರದ್ದು ಒಂದಿಷ್ಟು ಫೂಟೇಜ್ಗಳು ನೋಡ್ತಾ ಇದ್ವಿ. ಅದು ಇನ್ಸ್ಪೈರ್ ಆಯಿತು ನೆಕ್ಸ್ಟ್ ಹಾಡಿಗೆ. ಒಂದು ವೇದನೆ, ಒಂದು ಗಂಡು ಹೆಣ್ಣು ಮಧ್ಯೆ ದೂರ ಬಂದಾಗ ಅದು ಏನೇನೋ ಕಥೆ ಹೇಳಬೇಕು, ಮತ್ತು ತುಂಬ ಕಥೆನೂ ಹೇಳಬಾರ್ದು ಸಿನಿಮಾದ್ದು ಅನ್ನೋ ಥರದ್ದೆಲ್ಲ. ಅದನ್ನು ಬ್ರಿಲಿಯಂಟ್ ಆಗಿದೆ ವಿಜುವಲ್ಸ್. ಅದನ್ನು ಬರಿಬೇಕಾದ್ರೆ ಈ ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು, ಮತ್ತು ಅಂಬರೀಷ್ ಅಣ್ಣ ಅವ್ರಿಗೆ ಬರೆದಿರೋದು ಡ್ರಾಮಾ ಸಿನಿಮಾದ ಹಾಡುಗಳು ಎಲ್ಲವೂ ನೆನಪಾಗ್ತಾ ಇತ್ತು. ನೆನ್ನೆ ಮೊನ್ನೆ ನಡೆದಂಗೆ ಎಲ್ಲೆಲ್ಲೆಲ್ಲಿ ಒಂದು ಸಾಲಿಗೆ ಎಷ್ಟೆಲ್ಲ ಹಠ ಬೆಳ್ತಿದ್ದ ಆತ. ಕವಿ ಹೃದಯಿ, ಅಚ್ಚ ಕನ್ನಡ ಮನಸ್ಸು. ಬೇರೆ ಕವಿಗಳು ಬೇರೆ ಬೇರೆ ಭಾಷೆಯಲ್ಲಿ ಬರೀತಾರೆ, ಅವ್ರು ಹೇಳಿದ್ರೆ ಮಾತ್ರ ನಮಗೆ ಅರ್ಥ ಆಗೋದು. ಕನ್ನಡದಂಗಲ್ಲ, ಏನು ಬರೆದ್ರು ತಕ್ಷಣ ಅರ್ಥ. ಹೌದು. ಅಲ್ಲ, ಆತ ಸುಮ್ಮನೆ ರಾಕಿಂಗ್ ಸ್ಟಾರ್ ಅಂತ ಕರೆಯಲ್ಲ, ಪ್ರತಿಯೊಂದರಲ್ಲೂ ರಾಕಿಂಗ್, ಪ್ರತಿಯೊಂದರಲ್ಲೂ ಹಠನೆ. ಅವಾಗ ಅನ್ಸ್ಬಿಡುತ್ತೆ, ಈ ಯಾವುದೋ ಒಂದು ಆರ್ಡಿನರಿ ಲೈನ್ ಬಂತಂದ್ರೆ ಹೇಳಕ್ಕೆ ಹೋಗ್ಬಾರ್ದು ಅವನಿಗೆ, ಅದು ಆಟಕ್ಕೆ ಬಿತ್ತು ಅಂತಾನೆ, ಸುಪ್ರೀಂ ಕೋರ್ಟಿಗೆ ಹೋಯ್ತು ಅಂತಾನೆ. ಬಟ್ ಆ ಕವಿ ಮನಸ್ಸು ಇರೋದ್ರಿಂದನೇ ಒಂದು ಭಾಷೆನ ನೆಟ್ಟಿಗೆ ಬಾಯಿ ತುಂಬ ಮಾತಾಡಿದ್ರೆ ಆ ಸೆನ್ಸಿಬಿಲಿಟಿ ಇದೆಯಲ್ಲ, ಕನ್ನಡದ ಒಂದು ಸೆನ್ಸಿಬಿಲಿಟಿ, ಅದು ಹಲವಾರು ಭಾಷೆಗಳಿಗೆ ಹಲವಾರು ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕೊಟ್ಬಿಡ್ತದೆ. ಈಗ ಉದಾಹರಣೆಗೆ ಇಂಗ್ಲೀಷು, ನಾವು ನಮ್ಗೆ ಯಾರು ಮೇಷ್ಟು ಕಲ್ಸಿರೋದು ಅದನ್ನ ಕನ್ನಡದಲ್ಲೇ ಕಲ್ಸಿರೋದು. ಕರ್ತೃಕರ್ಮ ಕ್ರಿಯಾಪದ ಎಲ್ಲ ಹಿಂದೆ ಮುಂದೆ ಆಗ್ತವೆ. ರಾಮ ಗೋಸ್ ಟು ಫಾರೆಸ್ಟ್, ರಾಮನು ಕಾಡಿಗೆ ಹೋದನು ಅಂದ್ರೆ ಹೆಂಗೆ ಹಿಂದೆ ಮುಂದೆ ಆಗ್ತದೆ ಅಂತೆಲ್ಲ ಮೇಷ್ಟು ನೌನು ಅವನ್ನೆಲ್ಲ ಬರೆದು ಹೇಳಿರೋದು. ಕರೆಕ್ಟ್ ಅಲ್ವಾ ಅಂತ. ಅದರ ಆಧಾರದಲ್ಲೇನೆ ಎಲ್ಲದನ್ನೂ ಅರ್ಥ ಮಾಡ್ಕೊಳಕ್ಕಾಗ. ನನಗೆ ಈಗ ಕುವೆಂಪುದೋ ಬೇಂದ್ರೆ ಅಜ್ಜ ಅವ್ರದ್ದು ಇನ್ಯಾರದ್ದು ಒಂದು ಕವಿತೆನ ಕೊಟ್ಟು ಇದನ್ನ ಕರೆಕ್ಟಾಗಿ ಹೇಳು, ಇದರ ಅರ್ಥ ಏನು, ತಾತ್ಪರ್ಯ ಏನು ಅಂತ ಯಶ್ ಅವ್ರಿಗೆ ಕೇಳಿ ನೋಡು.
ಹಿ ವಿಲ್ ಟೆಲ್, ಹೇಳ್ತಾರೆ. ಅದು ಕನ್ನಡದ ಕೆಪಾಸಿಟಿ, ವೊಕ್ಯಾಬುಲರಿ ಹಂಗಿರಬೇಕು, ಕನ್ನಡ ಹಂಗೆ ಗೊತ್ತಿರಬೇಕು. ಕನ್ನಡನ ತಿಳ್ಕೊಳ್ಳೋದೇ ದೊಡ್ಡ ಕನ್ನಡ ರಕ್ಷಣೆ ಕಣ, ಅದಕ್ಕಿಂತ ದೊಡ್ಡದಿಲ್ಲ. ನನಗೊಬ್ಬನಿಗೆ ಕನ್ನಡ ಬಂದರೆ ನಾನು ಸುತ್ತ 1000 ಜನಕ್ಕೆ ಕನ್ನಡ ಕಲಿಸ್ತೀನಿ. ನಾನು ನನ್ನ ಮಾತಿಂದ ಕಲ್ತ್ಕೋತಾರೆ. ಆ ಥರದ ಮೈಂಡ್ ಅದು. ಅದು ಚಾಲೆಂಜಿಂಗ್ ಅನ್ಸುತ್ತೆ. ನಮ್ಮದೇ ಒಂದು ಸಪ್ರೇಟ್ ದ್ವೀಪ, ಏನೋ ಬರಿತಾನೆ, ಅವನೇನೋ ಹೇಳ್ತಾನೆ, ನಮ್ದೇನು ಕತೆ ಇಲ್ಲಿ ಅಂತ. ಬಟ್ ಎಲ್ಲ ಕವಿಗಳು ಜಿದ್ದಾಜಿದ್ದಿಗೆ ಬಿದ್ದು ನಾನು ದಿ ಬೆಸ್ಟ್ ಕೊಡ್ತೀನಿ ನಮ್ಮೂರಲ್ಲಿ. ಯಾಕಂದ್ರೆ ಅವ್ರವ್ರ ಉರ್ಮೆ ಮುಖ್ಯ. ಎಲ್ಲರೂ ಅವ್ರವ್ರು ಅಲ್ಲ, ತಾಯ್ನಾಡು ಎಲ್ಲರಿಗೂ ಇಂಪಾರ್ಟೆಂಟೇ ಅಲ್ವಾ. ನೀವೀಗ ನಿನ್ನ ಕ್ಯಾಮ್ರಾಮನ್ ಯಾವುದೋ ಬೇರೆ ಊರಿಂದ ಬಂದಿದ್ದಾನೆ ಅಂದರೆ ಅವನ ಊರ ಬಗ್ಗೆ ಅವನಿಗೆ ಅಭಿಮಾನ ಇರೋದು ಸಹಜವೇ. ಅದಕ್ಕೂ ನಾವು ಗೌರವ ಕೊಡಬೇಕು. ಹಂಗೆ ಗೌರವ ಇದ್ದಾಗಲೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗೋದು. ಆ ಜಿದ್ದಾಜಿದ್ದಿ ನನಗೆ ಬಹಳ ದಿವಸದ ನಂತರ ಭಾರಿ ಮಜಾ ಕೊಡ್ತಪ್ಪ. ಇನ್ನೊಂದು, ಸಾಕಷ್ಟು ಸಿನಿಮಾ ಮಾಡಿದ್ದೀರಾ, ಯಶ್ ಅವ್ರ ಜೊತೆಲಿ ಹಾಡುಗಳು ಬರೆದಿದ್ದೀರಾ. ಡ್ರಾಮಾ ಸಿನಿಮಾ ಸಂದರ್ಭದಲ್ಲಿ ನೋಡಿದಂಥ ಯಶ್ಗೂ, ಟಾಕ್ಸಿಕ್ ಸಿನಿಮಾದ ಯಶ್ಗೂ ನಿಮ್ಗೆ ಏನು ಅನ್ನಿಸ್ತು? ನೀವೇನಾದರೂ ಅವತ್ತು ಈ ರೀತಿಯಾದಂಥ ಒಂದು ಸಿನಿಮಾಗೆ ಯಶ್ ಕನಸು ಕಂಡು ಕತೆ ಬರೀತಾರೆ ಅನ್ನುವಂಥದ್ದು ನಿಮ್ಗೆ ಎಲ್ಲರೂ ಸುಳಿವು ಸಿಕ್ಕಿತ್ತಾ? ನಾನು ಡ್ರಾಮಾ ಮುಂಚೆ ಜಾನು ಅಂತ ಒಂದು ಸಿನಿಮಾ ಬಂದಿತ್ತು. ಅವಾಗ ನನ್ನ ಸರ್ಕಲ್ನವ್ರದ್ದೇ 4 ಸಿನಿಮಾ ನಡೀತು, 5 ಸಿನಿಮಾ ಯಶ್ ಜೊತೆಗೆ. ಆ 4-5ಕ್ಕೂ ಜಯಣ್ಣ ನಿರ್ಮಾಪಕ. ಅದರಲ್ಲಿ ಜಾನು ಸಿನಿಮಾಗ ಒಂದು ಸಾಲು ಬರೆದಿದ್ದೆ, ಇನ್ನು ವ್ಯಾಪ್ತಿ ಪ್ರದೇಶದಲ್ಲೇ ಇರುವೆ ನಾನು, ಆಮೇಲೆ ಸಿಕ್ಕೋದಿಲ್ಲ ಮಾಡ್ರಿ ಫೋನು, ಶಿವನೇ ಸಂಬುಲಿಂಗ. ಓಕೆ, ಇನ್ನೂ ವ್ಯಾಪ್ತಿ ಪ್ರದೇಶದಲ್ಲಿ ಇದೀನಿ ನಾನು, ಆಮೇಲೆ ಸಿಗೋದಿಲ್ಲ, ಇವಾಗಲೇ ಮಾಡ್ರಿ ಫೋನು ಅಂತ. ಅವಾಗ ಹಂಗೆ ಬರೆದಾಗ ಅನ್ಸ್ಬಿಟ್ಟಿತ್ತು, ಇದು ಸಾಧಾರಣದ ಹಠ ಇಲ್ಲ. ಆಮೇಲೆ ಡ್ರಾಮಾ ಟೈಮು, ಅದ್ರ ನಂತರದ ಟೈಮಲ್ಲೂ ಕೂಡ ಆ ಹಠ ಡಬಲ್ ಆಗ್ತಾನೆ ಹೋಯ್ತು. ಈಗ ಅವತ್ತಿನ ರಾಕಿಂಗ್ ಸ್ಟಾರ್ ಯಶ್ಗೂ ಇವತ್ತಿನ ಯಶ್ಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಒಂದು ಮೇಜರ್ ವ್ಯತ್ಯಾಸ. ಅವಾಗ ಹಠ ಮತ್ತು ಏನೋ ಒಂದು ಕಿಸ್ತು ಕಟ್ಟೆ ಹಾಕ್ತೀನಿ ಅನ್ನೋ ಒಂದು ಧೈರ್ಯ, ಹಸುವು 100ಕ್ಕೆ 100 ಇತ್ತು. ಈಗ 100ಕ್ಕೆ 1000 ಆಗಿ ಕೂತಿದ್ದು. ಈಗ ಟಾಕ್ಸಿಕ್ ಬಂದರೆ ಆಯಿತು, ನನ್ನ ಕೆಲಸ ನಾನು ಮಾಡಿಬಿಟ್ಟೆ ಎಲ್ಲ ಮತ್ತೊಂದಕ್ಕೆ ಹೋಗ್ತಿರುತ್ತೆ ತಲೆ. ಅವನು ಅಚೀವರ್, ಅವನು ಸುಮ್ಮನೆ ಕೂತ್ಕೊಂಡ್ಬಿಟ್ಟ, ನಾನು ಇದನ್ನೇನೋ ಮಾಡಿದೆ ಹಿಂಗಾಯ್ತು ಅಂದರೆ ಅದು ಹಂಗಲ್ಲ. ಅದು ಇನ್ನೊಂದು ಕಾಣಬೇಕು, ಅದು ಸೋಲು ಗೆಲುವು ಅದು ಇಡೀ ಬಾಳಲ್ಲಿ ಅದರದ್ದು ಏನೋ ಒಂದು ಡಿಸೈನ್ ಇದೆ. ಅದನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನೀನು ಅಂದ್ಕೊಂಡಂಗೆ ರಿಸಲ್ಟ್ ಬರುತ್ತೆ, ಯಾಕಂದ್ರೆ ನೀನು ಹಂಗೆ ಕೆಲಸ ಮಾಡಿದ್ರೆ. ಅಷ್ಟು ತ್ಯಾಗನ ಕೇಳುತ್ತದು. ಎಲ್ಲ ಬಿಟ್ಬಿಡ್ತಾರೆ ನಟರನ್ನ. ನಾವು ತುಂಬ ಜನ ನಟರು ಗೊತ್ತು, ಕನ್ನಡದ ನಟರು ಗೊತ್ತು, ಬೇರೆಯವರು ಗೊತ್ತು. ಯಾಕೆ ನಟರಿಗೆ ಅಷ್ಟು ಮರ್ಯಾದೆ, ಡೈರೆಕ್ಟ್ರಿಗೆ ಯಾಕಿರಲ್ಲ, ಅಥವಾ ನಟರಿಗೆ ಯಾಕಷ್ಟು ಪೇಮೆಂಟು ಅಂತ ತುಂಬ ಜನ ಕೇಳ್ತಾರೆ, ಮಾಧ್ಯಮದವರು ಕೇಳ್ತಾರೆ. ಯಾಕಪ್ಪ ಅಂದರೆ ಅಷ್ಟೊಂದು ತ್ಯಾಗ ಮಾಡಿರ್ತಾನೆ. ಒಂದು ಪಿಕ್ಚರಲ್ಲಿ ರೌಡಿ, ಇನ್ನೊಂದು ಪಿಕ್ಚರಲ್ಲಿ ಪೊಲೀಸ್, ಇನ್ನೊಂದು ಪಿಕ್ಚರಲ್ಲಿ ಲಾಯರ್, ಇನ್ನೊಂದು ಪಿಕ್ಚರಲ್ಲಿ ಡಾಕ್ಟ್ರು, ಯಾವುದ್ಯಾವುದೋ ಪಾತ್ರ ಮಾಡಬೇಕು. ಒಂದೇ ಒಂದು ಸಣ್ಣ ಒಂದು ಚಮಚ ಏನಾರ ಗಂಜಿ ತಿನ್ಬೇಕಂದ್ರೆ ಯೋಚನೆ ಮಾಡಬೇಕು, ನನ್ನ ದೇಹ ಏನಾಗ್ತದೆ. ಕಬ್ಬಣ ಎತ್ತಬೇಕು, ಹಲ್ಲಿಗೊಬ್ಬ ಡಾಕ್ಟ್ರು, ಕೂದ್ಲಿಗೊಬ್ಬ ಡಾಕ್ಟ್ರು, ಕಣ್ಣು ಮಿಂಚು ಬರಲಿಲ್ಲ ಅಂದರೆ ಕ್ಯಾಮ್ರಾ ಬಂದು ಏನೋ ಅಂತಾನೆ, ನಿದ್ದೆ ಮಾಡಿಲ್ವ ಸಾರ್ ಅಂತಾನೆ. ಎಲ್ಲ ಯಾರಿಗೋಸ್ಕರ? ಜನ ನೋಡೋರಿಗೋ. ಎಷ್ಟು ತ್ಯಾಗ ಮಾಡಬೇಕು ನೀನು ಮೈಂಡು. ಮತ್ತು ಒಂದ್ಸತಿ ಪಾಪ್ಯುಲರ್ ಆದೆ ಅಂದರೆ ಅದು ಸುಲಭ ಪಾಪ್ಯುಲರ್ ಆಗೋದು, ಏನೋ ಕಷ್ಟ ಬಿದ್ದು ಆಗ್ಬಿಡ್ಬೋದು. ಆ ಪಾಪ್ಯುಲಾರಿಟಿನ ಮೇಂಟೈನ್ ಮಾಡೋದಿದೆಯಲ್ಲ, ಅದರಂಥ ಹಿಂಸೆ ಇನ್ನೊಂದಿಲ್ಲ. ಹೋದಲ್ಲಿ ಬಂದಲ್ಲಿ ಪ್ರೈವಸಿ ಇರಲ್ಲ, ನಮ್ಮನ್ನು ನಾವು ಯಾರು ಅನ್ನೋದೇ ಗೊತ್ತಾಗಲ್ಲ, ಎಲ್ಲಿರ್ತೀವಿ ಗೊತ್ತಾಗಲ್ಲ ನಟರಿಗೆ. ಅಷ್ಟರ ಮಟ್ಟಿಗೆ ವೈಯಕ್ತಿಕ ಬದುಕನ್ನು ಬಲಿದಾನ ಮಾಡಿರ್ತಾನೆ ಅವನು ನೋಡೋನಿಗೋಸ್ಕರ. ಯಾವುದ್ಯಾವುದೋ ಪಾತ್ರಕ್ಕೋಸ್ಕರ ಏನೇನೋ ರೆಡಿ ಆಗಿರ್ತಾನೆ. ದೇಹ ಚೇಂಜ್ ಆಗಿರುತ್ತೆ. ಎಷ್ಟೋ ಜನ ನಟರು ಎಷ್ಟೋ kg ಹಾಕ್ಕೊಂಡು ಹಾರ್ಟ್ ಸಮಸ್ಯೆ ಮಾಡ್ಕೊಂಡವರಿದ್ದಾರೆ. ಮತ್ತೆ ಆ ತೂಕ ಹೋಗಬೇಕು, ಮತ್ತೆ ಹಾರ್ಟ್ ಸರಿ ಹೋಗಬೇಕು ಅಂದರೆ ಅದಕ್ಕೇನೇನೋ ಮೆಡಿಕಲ್ ಸೈನ್ಸನ್ನ ಅಪ್ಲೈ ಮಾಡಿ ರೆಡಿ ಮಾಡ್ಕೋಬೇಕು. ಆ ರಿಸ್ಕ್ ಯಾಕಪ್ಪ ಬೇಕು? ನೋಡೋನು ಆರಾಮಾಗಿರ್ತಾನೆ. ಇದು ಎಲ್ಲವೂ ತ್ಯಾಗ ಕೇಳುತ್ತೆ. ತ್ಯಾಗಗಳ ನಡುವೆ ಯಶ್ ಬೌಂಡ್ರಿ ಲೈನ್ ದಾಟ್ಬಿಟ್ಟಿದ್ದಾರೆ. ಕುಟುಂಬ ಸಮೇತ ಸಿನಿಮಾ ನೋಡೋ ಥರ ಇದೆಯಾ ಟಾಕ್ಸಿಕ್? ಅವರು ಕುಟುಂಬ ಸಮೇತ ನೋಡೋಂಥ ಸಿನಿಮಾನೇ ಮಾಡಿರೋದ್ರಿಂದ ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಬೇಕಂತ ಹಾಕಿರೋದು. ಅವರು ಫ್ಯಾಮಿಲಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅನ್ನೋದು ಯಶ್ಗೆ ತುಂಬ ಚೆನ್ನಾಗಿ ಗೊತ್ತು. ಫ್ಯಾಮಿಲಿ ಆಡಿಯನ್ಸನ್ನು ಕ್ಯಾಚ್ ಮಾಡೋದು ಗೊತ್ತು.
ಅವರಿಗೋಸ್ಕರ ಏನು ಮಾಡಿದ್ರೆ ಒಂದು ಸಿನಿಮಾ ಇಡೀ ಫ್ಯಾಮಿಲಿ ಪ್ಯಾಕೇಜ್ ಆಗುತ್ತೆ ಅನ್ನೋದು ಗೊತ್ತು. ಹಾಗಾದ್ರೆ ಟಾಕ್ಸಿಕ್ ಕಥೆಯ ವಿಚಾರದಲ್ಲಿ ಯಶ್ ಅವರು ಎಡವಿಲ್ಲ ಅಂತ ನಿಮ್ಮ ಮಾತು ಸರ್? ಎಫರ್ಟ್ ಅಂತ ಬಂದಾಗ ಫಸ್ಟ್ ಬರೋದೇ ಕಥೆ. ಈಗ ಗೀತು ಮೋಹನ್ ದಾಸ್ ಅವರಿಗೆ ನಾವು ಒಂದು ನಮಸ್ಕಾರ ಹೇಳಲೇಬೇಕು. ಅದಕ್ಕೆ ಇಷ್ಟು ಜನ ಯಾವ್ಯಾವ ಕಥೆಗಳು ತಗೊಂಡು ಏನೆಲ್ಲ ಪ್ರಯತ್ನ ಪಡ್ತಿದ್ದಾಗ ಒಂದು ಮಹಿಳಾ ನಿರ್ದೇಶಕಿ ಆಗಿ ಅವರು ಬರ್ಕೊಂಡು, ಅವರು ತುಂಬ ಅದ್ಭುತ ಸಿನಿಮಾ ಮಾಡಿದರು ಮಲಯಾಳಂನಲ್ಲಿ. ಅದನ್ನ ಇಟ್ಕೊಂಡು ಅದ್ರ ಸುತ್ತ ಕೆಲಸ ಮಾಡಿ ಇಷ್ಟು ವರ್ಷಗಳ ಶ್ರಮ ಸುಮ್ಮನೆ ಅಂತೂ ಹಾಕಲ್ಲ. ಆತನಿಗೆ ಒಂದು ಮಾಸ್ ಏನನ್ನತ್ತೆ, ಒಂದು ಜನಸಮಷ್ಟಿ ಏನನ್ನತ್ತೆ ಒಂದು ಸಿನಿಮಾಗೆ ಅನ್ನೋದು ಪ್ರಜ್ಞೆ ತುಂಬ ಕರೆಕ್ಟಾಗಿದೆ. ನೀವು ಟಾಕ್ಸಿಕ್ ಆದ ನಂತರ ಯಾವತ್ತಾದರೂ ಯಶ್ ಅವ್ರನ್ನ ಕೇಳಿದ್ದೀರಾ? ಏನಕ್ಕೆಂದರೆ ಈ ಪ್ರಶ್ನೆ ನನ್ನಲ್ಲೆಲ್ಲ ಎಲ್ಲರಲ್ಲೂ ಇದೆ. KGF ನಂತರ ಯಾವ ಡೈರೆಕ್ಟರ್ ಜೊತೆ ಬೇಕಾದರೂ ಯಶ್ ಹೋಗ್ಬೋದಾಗಿತ್ತು, ಯಾವ ಭಾಷೆಯ ಡೈರೆಕ್ಟರ್ ಜೊತೆ ಬೇಕು. ಬಟ್ ಕಮರ್ಷಿಯಲ್ ಸಿನಿಮಾ ಮಾಡದಂತಹ, ನ್ಯಾಷನಲ್ ಅವಾರ್ಡ್ ಸಿನಿಮಾ ಮಾಡಿ ಮಲಯಾಳಿ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಂಥ ಒಬ್ಬ ಮಹಿಳಾ ನಿರ್ದೇಶಕಿ ಜೊತೆ ಯಶ್ ಸಿನಿಮಾ ಮಾಡ್ತಾರೆ. ಯಾಕೆ ಆ ಆಯ್ಕೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಚರ್ಚೆ, ಯಾಕಂದ್ರೆ ತುಂಬ ಆತ್ಮೀಯರು ನೀವು. ಕಂಟೆಂಟಿಗೆ ಓಕೆ ಆಗಿರುತ್ತೆ ನನಗೆ ಗೊತ್ತಿದ್ದ ಮಟ್ಟಿಗೆ. ಈಗ ಒಂದು ಕಂಟೆಂಟು, ನೀನೇನೋ ಹುಡುಕ್ತಿರ್ತೀಯ, ನೀನು ನಾಯಕ ನಟ ಅನ್ಕೊ, ನೀನೇನೋ ಹುಡುಕ್ತಿರ್ತೀಯ, ನಾನೇನೋ ಒಂದು ಬಂದು ಹೇಳಿದೆ, ನೀನು ಹುಡುಕ್ತಾ ಇರೋದಕ್ಕೆ ಅದು ಮ್ಯಾಚ್ ಆಗಲಿಲ್ಲ. ಅವಾಗ ನೀನು ಸಹಜವಾಗಿ ಹೇಳ್ತೀಯ, ನಾನು ಆಮೇಲೆ ಹೇಳ್ತೀನಿ ಅಥವಾ ಮುಂದೆ ನೋಡೋಣ ಅಂತಂದು. ನೀನು ಏನು ಹುಡುಕ್ತಿರ್ತೀಯ, ಒಂದು ವಿಶೇಷವಾದ್ದು ಔಟ್ ಆಫ್ ದ ಬಾಕ್ಸ್ ಇರೋದು, ಯಾರು ಬಂದು ಹೇಳಿದ್ರು ಕನೆಕ್ಟ್ ಆಗಿಬಿಡುತ್ತೆ. ಅದನ್ನು ಮಾಡಿದ್ದಾರೆ ಅವ್ರು ಗೀತು ಮೋಹನ್ ದಾಸ್. ಮೋಸ್ಟ್ಲಿ ಯಶ್ ಹುಡುಕ್ತಿರೋದು, ಗೀತು ಮೋಹನ್ ದಾಸ್ ಅವ್ರು ಪ್ರೆಸೆಂಟ್ ಮಾಡಬೇಕು ಅಂತಿರೋದು ಸಿಂಕ್ ಆಗಿದೆ. ಅದು ಇಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಎಫರ್ಟ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಕೊನೆಯದಾಗಿ, ಬಟ್ ನೀವು ಹೇಳ್ತಿರೋ ಇಲ್ವೋ ಗೊತ್ತಿಲ್ಲ ಇದಕ್ಕೆ ಉತ್ತರನ, ಬಟ್ ಯಾಮರ್ಸ್ಬೋದು ಅಥವಾ ಬ್ಯಾಲೆನ್ಸು ಮಾಡಬಹುದು. 4 ಸಾಂಗ್ಗಳಿದೆ ಟಾಕ್ಸಿಕಲ್ ಅಂತ ಕೇಳ್ಪಟ್ಟಿದ್ದೀನಿ. ಅದರಲ್ಲಿ 3 ನೀವೇ ಬರೆದಿದ್ದೀರಾ. ಸೊ ಉಳಿದು ಬರುವಂಥ ಇನ್ನು ನಿಮ್ಮ 2 ಸಾಹಿತ್ಯದ ಹಾಡುಗಳು ಇದೇ ರೀತಿಯಾದಂಥ ಒಂದು ಮೆಲೋಡಿ ರೊಮ್ಯಾಂಟಿಕ್ ಆಗಿರುವಂಥವ ಅಥವಾ ಮಾಸ್ ಏನಾದರೂ ನಿಮ್ಮ ಬರವಣಿಗೆಯಲ್ಲಿ ಬಂದಿದೆಯಾ? ಮಾಸಿಯಾಗೇ ಇದೆ ಅದು. ವೇದಾಂತ ಮತ್ತೆ ನೋವಿದೆ ನೆಕ್ಸ್ಟ್ ಬರೋ ಹಾಡಲ್ಲಿ. ತುಂಬ ವಿಶೇಷ ಅರ್ಥಗಳಿದ್ದಾವೆ. ಅದ್ರ ವಿಜುವಲ್ಸು ಕೂಡ ಪರಮಾದ್ಭುತ. ಇನ್ನೊಂದು ಫೀಮೇಲ್ ಸೋಲೋ ಇದೆ. ಅದು ಒಬ್ಬ ಹುಡುಗನ ಬಗ್ಗೆ ಒಂದು ಹುಡುಗಿಗೆ ಏನೇನು ಅನಿಸುತ್ತೆ ಅನ್ನೋ ಥರದ ಸಾಲುಗಳಿದ್ದಾವೆ. ಅವೆರಡು ಯಾವಾಗ ಬರುತ್ತೆ ಅಂತ ನೀವು ತಂಡನೇ ಕೇಳಬೇಕು. ಅವರ ಸ್ಟ್ರಾಟಜಿಗಳು ನನಗೆ ಇನ್ನೂ ಗೊತ್ತಿಲ್ಲ. ಅತಿ ಶೀಘ್ರದಲ್ಲೇ ಅಂತ ಅನ್ಬಹುದು. ಫೀಮೇಲ್ ಅಂತ ಅಂದ್ರಿ, ಸೊ ಅದೇ ಕಿಯಾರಾನೇ ಬರ್ತಾರಾ? ಉಳಿದಿರುವಂಥ 4 ನಾಯಕಿಯರಲ್ಲಿ ಯಾರು ಕಾಣಿಸಬಹುದು? ಮೇಜರ ಕಿಯಾರ ಅವರೇ ಬರ್ತಾರೆ. ಧನ್ಯವಾದಗಳು ಸರ್. ಒಂದಷ್ಟು ವಿಚಾರಗಳನ್ನ ನಿಮ್ಮ ಸ್ನೇಹಿತನ ಬಗ್ಗೆ ಮಾತಾಡಿದ್ರಿ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಸೊ ಇನ್ನೂ 2 ಹಾಡುಗಳು ಅಷ್ಟೇ ಸದ್ದು ಮಾಡಲಿ. ಸೊ ಮತ್ತಷ್ಟು ಸಿನಿಮಾ ನೀವು ಜೊತೆಯಲ್ಲಿ ಕೆಲಸ ಮಾಡಿ ಅಂತ ಅವಕಾಶಗಳು ಜೊತೆಯಲ್ಲಿ ಹೋಗಲಿ ಅಂತ ನಾವು ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ ನೋಡುಗರಿಗೆಲ್ಲ. ಜೈ ಟಾಕ್ಸಿಕ್, ಜೈ ಕನ್ನಡ. ಇದಿಷ್ಟು ಯೋಗರಾಜ್ ಭಟ್ರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಸತೀಶ್ ಕನಕಪುರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.